ಡಾಕ್ಟರ್ ಹೇಳಿದ್ದಾರೆ ಯೂಟ್ರಸ್ ಲೈನಿಂಗ್ ತುಂಬಾ ಥಿನ್ ಆಗಿ ಇದೆ, ಅಂದ್ರೆ ಗರ್ಭಾಶಯಗೆ ಅದು ಬೇಬಿ ಹೋಲ್ಡ್ ಮಾಡೋದು ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಸುಮಾರು ಜನ ಬರ್ತಾರೆ. ಬನ್ನಿ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಗರ್ಭಾಶಯ ಲೈನಿಂಗ್ ಎಂಡೋಮೆಟ್ರಿಯಂ ಅಂತ ಕರಿತೀವಿ. ಇದು ಇಂಪ್ಲಾಂಟೇಶನ್ಗೆ ಅಂದ್ರೆ ಬೇಬಿ ಬಂದ್ ಕೂತ್ಕೋಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಜನಗೆ ಈ ಲೈನಿಂಗ್ ಸರಿಯಾಗಿ ಗ್ರೋ ಆಗಲ್ಲ, ತುಂಬಾ ತೆಳುವಾಗಿ ಇರುತ್ತೆ. ಸೊ ಇದನ್ನ ನಾವು ಹೇಗೆ ಡಯಾಗ್ನೋಸ್ ಮಾಡ್ತೀವಿ? ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದೀವಿ ಆದ್ರೂ ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗುವಾಗ ಅವರು ಸ್ವಲ್ಪ ಟೆಸ್ಟ್ ಗಳು ಮಾಡ್ತಾರೆ. ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಲ್ಲಿ ನಮ್ಗೆ ಗರ್ಭಾಶಯ ಮತ್ತೆ ಓವರೀಸ್ ಅಂಡ್ ಮೊಟ್ಟೆ ಶೀಲನ ಚೆಕ್ ಮಾಡ್ತೀವಿ. ಈ ಮೊಟ್ಟೆ ಶೀಲ ಚೆನ್ನಾಗಿದೆಯಾ, ಓವ್ಯುಲೇಟ್ ಆಗ್ತಾ ಇದೆ ಅಂದ್ರೆ ಮೊಟ್ಟೆ ಒಂದು ಗ್ರೋ ಆಗ್ಬಿಟ್ಟು ರಪ್ಚರ್ ಆಗಿ ನಿಮ್ಗೆ ಟ್ರ್ಯಾಕ್ ಮಾಡ್ತಾ ಈ ಟೈಮ್ ನಲ್ಲಿ ಯೂಟ್ರಸ್ ಗರ್ಭಾಶಯ ಲೈನಿಂಗ್ ಥಿಕ್ನೆಸ್ ಚೆನ್ನಾಗಿದೆಯಾ, ಬ್ಲಡ್ ಫ್ಲೋ ಚೆನ್ನಾಗಿದೆಯಾ ಅಂತ ನೋಡ್ತೀವಿ. ಆ ಟೈಮ್ ನಲ್ಲಿ ಅದು ಚೆನ್ನಾಗಿಲ್ಲ ಅಂದ್ರೆ ನಿಮ್ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ, ಅದಕ್ಕೆ ಅದು ಒಂದು ಕಾರಣ ಇರಬಹುದು. ಆ ಟೈಮ್ ನಲ್ಲಿ ಯೂಟ್ರಸ್ ಲೈನಿಂಗ್ ಚೆನ್ನಾಗಿ ಗ್ರೋ ಆಗ್ತಾ ಇಲ್ಲ ಅಂದ್ರೆ ಬ್ಲಡ್ ಫ್ಲೋ ಚೆನ್ನಾಗಿಲ್ಲ. ಆ ಟೈಮ್ ನಲ್ಲಿ ಯೂಟ್ರಸ್ ಲೈನಿಂಗ್ ಚೆನ್ನಾಗಿ ಗ್ರೋ ಆಗ್ತಾ ಇಲ್ಲ, ಜೊತೆಗೆ ಬ್ಲಡ್ ಫ್ಲೋನು ಚೆನ್ನಾಗಿಲ್ಲ ಅಂದ್ರೆ ಥಿನ್ ಎಂಡೋಮೆಟ್ರಿಯಂ ಅಂತ ಕಂಡೀಷನ್. ಅವಾಗ ನಾವು ಥಿನ್ ಎಂಡೋಮೆಟ್ರಿಯಂ ಅಂತ ಕಂಡೀಷನ್ ಇದೆ ಅಂತ ಹೇಳ್ತೀವಿ. ಎರಡನೇ ಟೈಮ್ ಯಾವಾಗ ಇದು ಇಂಪಾರ್ಟೆಂಟ್ ಅಂದ್ರೆ ಸೆಕೆಂಡ್ IVF ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಈಗ ಭ್ರೂಣ ಫಾರ್ಮ್ ಆಗಿದೆ, ಈಗ ಯೂಟ್ರಸ್ ನ ನಾವು ರೆಡಿ ಮಾಡಬೇಕು. ಆ ಟೈಮ್ ನಲ್ಲಿ ಗರ್ಭಾಶಯ ಲೈನಿಂಗ್ ಸರಿಯಾಗಿ ಗ್ರೋ ಆಗ್ತಾ ಇಲ್ಲ ಅಂದ್ರೂ ಥಿನ್ ಎಂಡೋಮೆಟ್ರಿಯಂ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು, ಯಾಕೆ ಈ ತರ ಆಗ್ತಾ ಇದೆ? ಫಸ್ಟ್ ಕಾಸ್, ತುಂಬಾ ಕಾಮನ್ ಕಾಸ್ ಈಸ್ಟ್ರೋಜನ್ ಹಾರ್ಮೋನ್ ಡೆಫಿಷಿಯನ್ಸಿ ಇದ್ರೆ ಈ ತರ ಆಗುತ್ತೆ. ಎರಡನೇದು ಗರ್ಭಾಶಯನಲ್ಲಿ ಏನಾದ್ರು ಇನ್ಫೆಕ್ಷನ್ ಇದೆ ಅಂದ್ರೂ ಈ ತರ ಪ್ರಾಬ್ಲಮ್ ಬರುತ್ತೆ. ಮೂರನೇದು ಏನಾದ್ರು ಪ್ರೀವಿಯಸ್ ಆಗಿ ಸರ್ಜರಿ ಮಾಡಿದ್ದಾರೆ, DNC, ಸಕ್ಷನ್ ಇವ್ಯಾಕ್ಯುಯೇಷನ್, ಇಂಥದ್ದು ಸರ್ಜರೀಸ್ ನಲ್ಲಿ ಈ ತರ ಹಿಸ್ಟ್ರಿ ಇದ್ದವರಿಗೆ ಆಶರ್ಮನ್ ಸಿಂಡ್ರೋಮ್ ಅಂತ ಪ್ರಾಬ್ಲಮ್ ಇರಬಹುದು. ಆ ತರ ಪ್ರಾಬ್ಲಮ್ಸ್ ಇದ್ರೂ ಲೈನಿಂಗ್ ಪ್ರಾಬ್ಲಮ್ ಬರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು? ಫಸ್ಟ್ ಟ್ರೀಟ್ಮೆಂಟ್ ಈಸ್ಟ್ರೋಜನ್ ಹಾರ್ಮೋನ್ ನ ನಾವು ಸಪ್ಲಿಮೆಂಟ್ ಮಾಡುದು. ಸೊ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡ್ಬೇಕು. ಎರಡನೇದು PRP ಮತ್ತೆ GCSF ಇಂಜೆಕ್ಷನ್ಸ್ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೀವಿ. ಅಂದ್ರೆ ಬ್ಲಡ್ ಗ್ರೋತ್ ಫ್ಯಾಕ್ಟರ್ಸ್ ಇಂಪ್ರೂವ್ ಮಾಡಕ್ಕೆ ಸ್ವಲ್ಪ ಹಾರ್ಮೋನಲ್ ಟ್ರೀಟ್ಮೆಂಟ್ ಜೊತೆಗೆ ಈ PRP ಅಂಡ್ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ರೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ, ಹೊಸ ಬ್ಲಡ್ ವೆಸಲ್ಸ್ ಫಾರ್ಮ್ ಆಗಿ ಲೈನಿಂಗ್ ಥಿಕ್ನೆಸ್ ಬೆಟರ್ ಆಗುತ್ತೆ. ಮೂರನೇದು ಸ್ವಲ್ಪ ಎಕ್ಸರ್ಸೈಸಸ್, ಆಕ್ಯುಪಂಕ್ಚರ್ ಸೆಷನ್ಸ್ ಮಾಡಿದ್ರೆ ಅದರಿಂದನೂ ಸರ್ಕ್ಯುಲೇಷನ್ ಬೆಟರ್ ಆಗಿ ಲೈನಿಂಗ್ ಥಿಕ್ನೆಸ್ ಇಂಪ್ರೂವ್ ಆಗುತ್ತೆ. ನಾಲ್ಕನೇದು ಒಳ್ಳೆ ಬ್ಯಾಲೆನ್ಸ್ಡ್ ಆಹಾರ ತಿನ್ನು. ಸೊ ಈ ತರ ಕರೆಕ್ಟ್ ಆಗಿ ಪ್ರೋಟೋಕಾಲ್ ಪ್ಲಾನ್ ಮಾಡಿ ಮಾತ್ರೆಗಳೆಲ್ಲ ಕರೆಕ್ಟ್ ಟೈಮ್ಗೆ ತಗೊಂಡು ಈ ಒನ್ ಪ್ರೋಟೋಕಾಲ್ ಕೆಲಸ ಮಾಡ್ತಾ ಇಲ್ಲ, ಚೆನ್ನಾಗಿ ರೆಸ್ಪಾನ್ಸ್ ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಮೆಡಿಕೇಶನ್ಸ್ ಗೆ ಹೋಗ್ತೀವಿ. ಸೊ ಈ ತರ ಕರೆಕ್ಟ್ ಪ್ಲಾನಿಂಗ್, ಪ್ರೋಟೋಕಾಲ್ ಪ್ಲಸ್ ಪೇಷನ್ಸ್ ಪ್ರಾಪರ್ ಆಗಿ ಇದ್ರೆ ಡೆಫಿನೆಟ್ಲಿ ಬೆಟರ್ ರಿಸಲ್ಟ್ಸ್ ಬರುತ್ತೆ. ಗರ್ಭ ಲೈನಿಂಗ್ ಬ್ಲಡ್ ಫ್ಲೋ ಚೆನ್ನಾಗಿ ಆಗಿ ಒಳ್ಳೆ ಹೆಲ್ದಿ ಮಗು ಆಗೋಕ್ ಸಾಧ್ಯತೆ ಡೆಫಿನೆಟ್ಲಿ ಇದೆ.